ಯೋಹಾನರಾಗ 3ನೇ ಅಧ್ಯಾಯದಾಗ ನಾವು ಮೊದಲನೇ ವರ್ಷ ಹಿಡಿದು ವಾಕ್ಯ ಧ್ಯಾನ ಮಾಡಿರಿ. ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಮಾತ್ರ ಮುಂದಕ್ಕೆ ಹೋಗ್ರಿ. ಪ್ರಾರ್ಥನೆ ಮಾಡ್ತೀವಿ. ಮಹಾಪರಿಶುದ್ಧವಾಗಿರುವ ದೇವರೇ, ಎಸ್ಸಯ್ಯ, ನಿಮಗೆ ವಂದನೆಗಳು ತಂದೆ. ಹೌದು ಪ್ರಭು, ಈ ಒಂದು ಸಮಯದಲ್ಲಿ ಇಲ್ಲಿವರೆಗೆ ಪ್ರಭು ಆರಾಧನೆ ಮೂಲಕವಾಗಿ ಅಯ್ಯ ನೀವು ಮಹಿಮೆ ಹೊಂದಿಕೊಳ್ಳಲಿಕ್ಕಾಗಿ ವಂದನೆಗಳು. ಈಗ ಪ್ರಭು ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ಗ್ರಹಿಸಿಕೊಂಡು ಸತ್ಯ ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸ್ತಕ್ಕಂಥ ಮಕ್ಕಳಾಗುವಂತೆ ಪ್ರಭು ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರು ಈ ವಿಷಯದಾಗ ಏನ್ ಹೇಳ್ತಾರ ಅಂತಂದ್ರ 3ನೇ ಅಧ್ಯಾಯ 1ನೇ ವಚನ ಹಿಡಿದು ಹೋದ್ರಮ್ಮ. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಹಲ್ಲೆಲೂಯಾ. ಏನ್ ಮಾಡಿರಂತಮ್ಮ? ದೇವರ ಸನ್ನಿಧಾನದಲ್ಲಿ ಒಬ್ಬ ಯಾಜಕ, ಒಬ್ಬ ಸೇವಕ, ಧರ್ಮಶಾಸ್ತ್ರ ಓದಿರ್ತಕ್ಕಂಥ ವ್ಯಕ್ತಿ, ಭಯಭಕ್ತಿಯಲ್ಲಿ ಜೀವಿಸ್ತಕ್ಕಂಥ ವ್ಯಕ್ತಿ, ಅನೇಕರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸ್ತಕ್ಕಂಥ ವ್ಯಕ್ತಿ. ಆತ ಮೊಟ್ಟ ಮೊದಲಾಗಿ ಏನ್ ಮಾಡಿರ ಅಂತಂದ್ರ ಅವ್ರ ಊರಿಗೆ ಯೇಸು ಸ್ವಾಮಿ ಹೋಗ್ಯಾರ. ಆ ಊರಾಗ ಆ ಪ್ರಾಂತದಾಗ ದೇವರು ಅದ್ಭುತವಾದ ಸೂಚಕ ಕಾರ್ಯಗಳಿವೆ ಮಾಡ್ಯಾರ, ಎಲ್ಲ ಮಾಡ್ಯಾರ. ಕಡೆಗೆ ರಕ್ಷಣೆ ಹ್ಯಾಂಗ್ ಹೊಂದಬೇಕು, ನಿತ್ಯ ಜೀವ ಹ್ಯಾಂಗ್ ಪಡ್ಕೋಬೇಕು, ಕುಟುಂಬದಲ್ಲಿ ಸಮಾಧಾನ ಸಂತೋಷ ಹ್ಯಾಂಗ್ ಬರಬೇಕು ಎಂಬ ವಿಷಯದಾಗ ಒಂದು ಆಲೋಚನೆಗಳು ಮಾಡಿಕೊಂಡು ಆತಗ ನಿದ್ದಿ ತಪ್ಪು ಹೋಗ್ಯದ, ನಿದ್ದಿ ಹತ್ತಾ ಇಲ್ಲ. ಯಾಕಂತಂದ್ರ ಈ ವ್ಯಕ್ತಿ ಹೋದ ಅಂತಂದ್ರ ನಾ ಇನ್ನ ಯಾರಿಗೆ ಕೇಳಿ, ಯೇಸು ಸ್ವಾಮಿ ಹೋದ್ರ ನಾ ಯಾರಿಗೆ ಕೇಳಿದ್ರೆ ಯಾರು ಹೇಳ್ತಾರ ನನಗ, ಯಾರಿಗ ಬಿ ಹೇಳಕ್ ಆಗಲ್ಲ. ಆದ್ರೆ ಇವತ್ತಿನ ಸಮಯದಾಗ ನಾನು ಹೆಂಗಾದ್ರೂ ಬಿ ಅದನ್ನ ಭೇಟಿ ಆಗ್ಬೇಕು, ಮಾತಾಡ್ಬೇಕು, ಎಲ್ಲ ಕೇಳ್ಕೋಬೇಕು ಅಂತ ಏನ್ ಮಾಡ್ತಾರೀ, ಏನ್ ಮಾಡ್ತಾರ? ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕ ನೆಂದು ಬಲ್ಲೆವು. ಬಹಳ ಮಂದಿ ದೇವ್ರ ಬಲ್ಲಿಂದ ಬರ್ತಾರೆ, ಕಡೆಗೆ ದೇವ್ರು ಮಾತಾಡಲ್ಲ. ನನ್ನ ಮಾತು ಹೇಳ್ಕೊತಾರ. ದೇವ್ರು ಏನ್ ಸರಿ, ಮೊದಲು ನಾ ಹೇಳಿದೆ ಕೇಳು, ನಾ ಹೇಳಿದೆ ಕೇಳು ಅಂತ ಅಂದ್ರ ದೇವ್ರಿಗೆ ಸಣ್ಣವ್ರು ಮಾಡಿಕಸಿ ಅವ್ರು ದೊಡ್ಡವ್ರು ಆಯ್ತಾರೆ. ಈ ಲೋಕದಾಗ ಇರ್ತಕ್ಕಂಥ ಜನರ ಪರಿಸ್ಥಿತಿ. ಆದ್ರ ಇಲ್ಲಿ ಯೇಸು ಸ್ವಾಮಿಯರ ಆತ ಮಾತ್ರ ಎಲ್ಲ ವಿಷಯದಾಗ ಆತಗ ಮುಂದೆ ಕಸಿ ಅಂದ್ರೆ ಆತಗ ಮ್ಯಾಲಿಕ್ಕೆ ಅಂದ್ರೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ನೀನು ದೇವರಿಂದ ಬೋಧಕನಂತ ಕಸಿ ನಾನು ನಿನಗೆ ಗುರುತು ಹಿಡಿದೆ. ಇವತ್ತು ನಾನು ನಿಜವಾಗ್ಲೂ ನಿನ್ನ ಸನ್ನಿಧಿಯಲ್ಲಿ ಯಾಕೆ ಬಂದಿ ಅಂತಂದ್ರ ಈ ರೀತಿಯಾಗಿ ಹೇಳ್ತಾನೆ. ಏನಂತ? ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಯಾಕ ಗೊತ್ತಾ? ಅಂತ ಒಂದು ಸೂಚಕ ಕಾರ್ಯ ಮಾಡಬೇಕಾದ್ರ, ಯಾವುದು ಅದ್ಭುತ ಮಾಡಬೇಕಾದ್ರ ಯಾರಲಿಂದ ಆಗದು. ಯಾಕಂದ್ರೆ ಈ ವ್ಯಕ್ತಿ ನೋಡ್ಯಾನ, ಆತ ಹುಟ್ಟಿನ ಹಿಡಿದು ಮುಪ್ಪಿನ ಕಾಲದಲ್ಲಿ ಬಂದನ. ಸುಮಾರು 90-80 ವರ್ಷ ವಯಸ್ಸು ಇದ್ದಿರ್ಬೋದು. ಈ ಲೋಕದಾಗೆಲ್ಲ ನೋಡಿ ಕಸಿ, ಎಲ್ಲ ತಿಳಿದುಕೊಂಡು ಕಸಿ, ಎಲ್ಲದಾಗ ಪರೀಕ್ಷೆ ಮಾಡ್ಕೊಂಡು ಕಸಿ ಅಂದ್ರೆ ಪರಿಶೋಧಿಸಿ ಏನಂತಂದ್ರೆ ಈ ಮಾತು ಯೇಸು ಸ್ವಾಮಿಗೆ ಹೋಗಿ ಹೇಳ್ತಾರ, ದೇವರ ಸಹಾಯದಿಂದ ಈಟೆಲ್ಲ ನೀ ಮಾಡ್ತಿ ಅಂತಂದ್ರ ಹಂಗ ಅಂತ ಹೇಳಿ ಕಸಿ ಅಂದ್ರೆ ಪ್ರಶ್ನೆ ಮಾಡಿದಾಗ ನಿಜವಾಗ್ಲು ಏನಾಗತ್ತ? ಆತನೇ ದೇವರ ತಂದೆ ಮಗ ಪರಿಶುದ್ಧಾತ್ಮ ಮೂಗರು ಕಲ್ತು ಒಂದೇ ಅಲ್ಲ. ಮೂಗರು ಬೇರೆ ಬೇರೆ ಅಲ್ಲ. ಮೂಗರು ಮಾಡ್ತಕ್ಕಂಥ ಕೆಲಸ ಒಂದೇ ಆಲೋಚನೆಗಳನ್ನು ಮಾಡ್ತಕ್ಕಂಥವಾಗ್ಯವ. ಒಂದೇ ಆಲೋಚನೆಗಳಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೆ ಮಾಡೋದು ಇನ್ನೊಬ್ಬರಿಗೆ ಖೂನ ಮಾಡಿದ ಮೇಲೆ ಅವ್ರು ಮಾಡ್ತಾರ. ಈ ಲೋಕದಾಗಿರ್ತಕ್ಕಂಥ ನಾವು ಅನೇಕ ಜನರು ಮಾಡಲೇವು. ನಮ್ಮಿಷ್ಟಕ್ಕೆ ಬಂದಪ್ಪಲೆ ಮಾಡ್ಕೊಂಡು ಕಳಿಸಿ ನಮಗೆ ನಾವು ಹೆಚ್ಚಿಸ್ಕೊತೇವೆ.
ತಾಯಿ ತಂದೆ ಏನ್ ಹುಷಾರಿದ್ರಿ, ತಾಯಿ ತಂದೆಗೆ ಏನಂತ ಕೊಡಿ ಮಂದಿ ಕೊನದ್ರ ಏನಂತ ಕೊನದ್ರ ಮಗನಿಗೆ ಓದಿಸಿ ಬರ್ಸಿ, ಮಗಾಗ್ಲಿ ಮಗಳಾಗ್ಲಿ 1,00,000 ರೂಪಾಯಿ ತನಕ ಹೊಂಡದ ಅಂತ ತಿಳ್ಕೊರಿ. ಅವ್ರ ಬಳಿಗೆ ನಾವು ಭೇಟಿ ಆಗ್ಲಕ್ ಹೋದ್ರೆ ಏನಂತಾರ ಕೊನದ, ಇಲ್ಲಿ ಯಾಕೆ ಬಂದಿ, ಏನ್ ನಂದು ಅದ ನಿಂದು ನಡಿ ಅಂತ ಹೇಳಿ ಓಡ್ಸಕ್ಕ. ಯಾಕೋ ಗೊತ್ತಾ, ಸುತ್ತಮುತ್ತ ಇದ್ದಂತ ಜನರಿಗೆ ನಮ್ ಹೋದ್ರ ಅವ್ರ ಪೊಸಿಷನ್ ಕಡಿಮೆ ಅದ ಅಂತೇಳಿ ಅವ್ರು ವಿಚಾರ ಮಾಡ್ತಾರ. ಅವ್ರ ಪೊಸಿಷನ್ ಕಡಿಮೆ ಆಗಲ್ಲ. ಯಾವಾಗ ನಾವು ಹೋಯ್ತೇವೆ ಅವಾಗ ನಮ್ಗೆ ಇಜ್ಜತ್ ಕೊಟ್ಟು, ಮರ್ಯಾದೆ ಕೊಟ್ಟು, ಪ್ರೀತಿ ಮಾಡಿ, ನನ್ನ ಅಪ್ಪ ನನ್ನ ಅಮ್ಮ ನನ್ನ ಬಳಿಗೆ ಬಂದಾರ, ಇವರೇ ನನಗೆ ಕೆಲ ವ್ಯವಸ್ಥೆ ಮಾಡಿದ್ದು ಅಂತಂದ್ರ ಅವ್ರನ್ನೂ ಸಹ ಸಂತೋಷ ಪಡಿತಾರ. ಇಂಥ ದೊಡ್ಡ ಪದವಿ ಇದ್ದರು ಬಿ ನಿನ್ ತಾಯಿ ತಂದೆಗೆ ನೀವು ಇಟ್ಟು ಪ್ರೀತಿ ಮಾಡ್ತೈತೆ ಈ ಕಾಲದಾಗ. ಆಶ್ಚರ್ಯ. ಒಬ್ಬರ ಮನಸ್ಸು ಕಲ್ಲಿನಂತ ಹೃದಯಗಳು ಇದ್ದರು ಬಿ ಅವು ಸಡನ್ನೇ ಕರೆಗೆ ಹೋಗ್ಬೇಕು ಅಲ್ಲ, ಅಂತ ಕೆಲಸ ಮಾಡ್ಬೇಕು. ಆದ್ರ ಇಲ್ಲಿ ಈತ ಅದೇ ರೀತಿಯಾಗಿ ಮಾಡ್ಯಾರ. ಅದೇ ರೀತಿಯಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ತಂದೆಗೆ ಮಹಿಮೆ ಪಡಿಸ್ಲಿಕ್ಕೆ ಆತ ಬಂದರ ಆತನಿಂದ ಎಲ್ಲಾ ಸಾಧ್ಯದ. ಆತಗೆ ಅಸಾಧ್ಯವಾಗಿದ್ದು ಯಾವುದನ್ನೇ ಇಲ್ಲ. ಏನ್ ಯಾವ್ದಾರ ಯಾವುದು ಇಲ್ಲ. ಅದಕ್ಕೆ ಹೇಳ್ತಾರ 3ನೇ ವರ್ಷ ಏನಂತ, ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಸಾಕು. ಏನಾಗ್ಬೇಕಂತ, ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟ ಕಾರಣಿನದ ಹುಟ್ಟಬೇಕಾದ್ರೆ ಅದಕ್ಕೆ ಕಾರಣಿನದ. ಕಾರಣ ಇಲ್ದೇನೆ ಹೊಸದಾಗಿ ಹುಟ್ಟುವಂತ ಅನ್ನತಿಲ್ಲ. ಹೊಸದಾಗಿ ಹುಟ್ಟಲಕ್ಕ ಒಂದು ಕಾರಣದ. ಅದು ಕಾರಣಿನದ ಅಂದ್ರ ಆದಮ ಅವಳ ಇಬ್ಬರು ಕಲ್ಕಸಿ ದೇವ್ರ ಮಾತಿಗೆ ಮೀರಿ ಆತನ ಮಾತಿಗೆ ಲಕ್ಷ್ಯ ಕೊಡಲಪ್ಲೆ ತಿನ್ನಬೇಡಂದಿರ್ತಕ್ಕಂಥ ಹಣ್ಣು ತಿಂದು ಅವ್ರು ಸಡನ್ನೇ ಸತ್ತಾರ. ಅವ್ರ ಸತ್ತಿನಾಗ ಏನಾಗಿದೆ ಕೊನದನ ಯಾರಿಗಾರ ಸಡನ್ಲಿ ಅವರು ಸತ್ತಾರ. ಸತ್ತಿನಾಗ ಏನಾಗಿದೆ ಕೊನದನ ಮೊಟ್ಟ ಮೊದಲಾಗಿ ದೇವ್ರಿಗೆ ನೋಡ್ತಕ್ಕಂಥ ದುಷ್ಟ ಸತ್ತು ಹೋಗ್ಯದ. ದೇವ್ರವ್ರು ಎದುರು ಬಂದ್ರು ಬಿ ದೇವ್ರಿಗೆ ನೋಡ್ತಕ್ಕಂಥ ಶಕ್ತಿ ಅವ್ರು ಬಲಿದ್ದಿಲ್ಲ. ಆ ಮರಣ ಹೊಂದಿರೋರು. ಆ ಮರಣದಿಂದ ದೇವ್ರು ಬಿಡುಗಡೆ ಮಾಡಕ್ಕೆ ಈ ಲೋಕಕ್ಕೆ ದೇವ್ರು ಬಂದಾರ. ಹೊಸದಾಗಿ ಹುಡ್ಬೇಕಾದ್ರ ಹಳೆದಾಗಿ ಬಿಡ್ಬೇಕಾಗ್ಯದ. ಈ ಹಳೆದು ಯಾವಾಗಾದ್ರೂ ನಾವು ಬಿಡುತ್ತೇವೋ ಅವಾಗ ನಾವು ಹೊಸದಾಗುತ್ತೇವು. ಯಾವಾಗಾದ್ರೂ ನಾವು ಹೊಸದಾಗುತ್ತೇವೋ ಅವಾಗ ನಾವು ದೇವರ ರಾಜ್ಯಕ್ಕ ಏನಾಯ್ತೇವ್ರಿ ಬಾಧ್ಯರಾಗ್ತೀವಿ. ಹೋದ್ರ ಆಗಲೇವು. ಏನಾಯ್ತು, ನಿಕೋದೇಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ, ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಹಲ್ಲೆಲೂಯಾ. ಯಾರ ರಾಜ್ಯಕ್ಕೆ ಸೇರಲಂತ? ಇವತ್ತು ದೇವ್ರ ರಾಜ್ಯಕ್ಕೆ ನಾ ಹೋಯ್ತೇವೆ, ನೀ ಹೋಯ್ತೇವೆ, ನಾ ಹೋಯ್ತೇವೆ, ನೀ ಹೋಯ್ತೇವೆ ಅಂತ ಅಳತಾರ. ಯಾರು ಹೋಯ್ತಾರ ಯಾರಿಗೂ ಗ್ಯಾರಂಟಿ ಇಲ್ಲ. ಏನ್ ಗ್ಯಾರಂಟಿ ಅದ? ಹೋಯ್ತೇವೆ ನಾವು ಎಲ್ಲರೂ ಅಳತಿದ್ದೇವೆ ಬರಬರದ. ಕಡೆಗೆ ನಮ್ಮ ಹೆಸರು ಆತನ ಒಂದು ಲಿಸ್ಟ್ದಲ್ಲಿ ಅದನ, ಜೀವ ಭಾದ್ರ ಪಟ್ಟಿಯಲ್ಲಿ ಅದನ. ನಾವು ಒಂದು ದಿವಸದಾಗ ಸೂರ್ಯ ಉದಯ ಆಗಿನ ಹಿಡಿದು ಸೂರ್ಯ ಮುಳುಗಸ್ ತನಕ ಎಷ್ಟು ಸಲ ನಾವು ಸುಳ್ಳು ಹೇಳ್ತೇವೆ, ಎಷ್ಟು ಸಲ ನಾವು ಏನೇನು ಮಾತಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಹೆಸರುಗಳು ಜೀವ ಭಾದ್ರ ಪಟ್ಟಿಯಲ್ಲಿ ಬರೆಯಲ್ಪಡ್ತಾವಂತ್ರಿ. ಇವತ್ತು ನಾವು ಎದರಿಂದ ಹುಟ್ಟಬೇಕಂತ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಅಂತ. ನೀರಾಗ ಯಾವಾಗ ನಾವು ಮುಳುಗ್ತೇವೋ ಅವಾಗ ನಾವು ಪಾಪಕ್ಕೆ ಸಮಾಧಿ ಮಾಡಿಬಿಟ್ಟೆವು. ಯಾವಾಗ ನಾವು ನೀರಾಗಿಂದ ಹೇಳ್ತೇವೋ ಅವಾಗ ನಾವು ಪವಿತ್ರ ಧರಿಸ್ಕೊಂಡಿರ್ಬೇಕು. ನಮ್ಮ ಕಣ್ಣುಗಳು, ನಮ್ಮ ಆಲೋಚನೆಗಳು ಪವಿತ್ರವಾಗಿರ್ಬೇಕು. ಯಾವಾಗಾದ್ರೂ ನಾವು ಪವಿತ್ರವಾಗುತ್ತೇವೋ ಅವಾಗ ನಾವು ದೇವರ ರಾಜ್ಯದಾಗ ಹೋಗ್ಲಕ್ಕೆ ನಮಗೆ ಒಂದು ಯೋಗ್ಯತೆ ಅದ. ಅಂದ್ರೆ ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರ ಅಂತರೋ ಇಂಥರೋ ಹೋಯ್ತಾರ ಅಂತಂದ್ರ ಗ್ಯಾರಂಟಿ ಯಾನ್ ಬಿ ಇಲ್ಲ. ಎಲ್ಲರೂ ಹೋಗ್ಲಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 16ನೇ ವರ್ಷಕ್ಕೆ ಏನ್ ಹೇಳ್ತಾ ಗೊತ್ತದ,
ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಎಲ್ಲರೂ ಆತಗೆ ನಂಬೇಕಾ? ಇನ್ನ ಯಾರ ಹರಣ? ಒಂದ್ ವೇಳೆ ಯಾರ ಇದ್ರ ಯೇಸು ಸ್ವಾಮಿ ಹೇಳ್ತಿದ್ರು, ಈಗ ಆತನ ಬಾದಿ ಮೆತ್ತಿ ಇನ್ನು ಯಾರೂ ಇಲ್ಲ, ನಾನೇ ಸತ್ಯವು ಜೀವವು ಮಾರ್ಗವು ಅಂತ ಹೇಳ್ಕಸಿ ಹೇಳಿರುವಾಗ ಇನ್ನ ಯಾರು ಹೆಸರು ಹೇಳಕ್ ಬರಲ್ಲ. ಎಲ್ಲ ಅಧಿಕಾರ ಆದಿಗೆ ಕೊಡಲ್ಪಟ್ಟಿದ್ದದ. ಆತನ ಹೆಸರು ಮೇಲೆ ಯಾರ್ಯಾರಾದ್ರೂ ನಂಬಿ ದೀಕ್ಷಾಸ್ನಾನ ತಗೋತಾರೋ, ನಂಬಿ ದೀಕ್ಷಾಸ್ನಾನ ತಗೊಂಡಿರ್ತಕ್ಕಂಥ ಒಬ್ಬನಾದ್ರೂ ನಾಶವಾಗಲ್ಲ. ಈ ಲೋಕ ನಾಶವಾದ್ರೂ ಆಗ್ಬಹುದು, ಈ ಲೋಕ ಹಾಳಾದ್ರೂ ಆಗ್ಬಹುದು. ಯಾರಾದ್ರೂ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಚಿತ್ತದನುಸಾರವಾಗಿ ನಡೀತಾರೋ ಅವ್ರು ನಾಶವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಅವರಿಗೆ ತನ್ನ ರಾಜ್ಯದಲ್ಲಿ ಸೇರಿಸಲಿಕ್ಕೆ ಆತನೇ ಬಂದು ಈ ಏರ್ಪಾಟ್ ಮಾಡಿದ. ಇದು ಎಂದಿಗೂ ಫೇಲ್ ಆಗಲ್ಲ, ಇದು ಎಂದಿಗೂ ಫೇಲ್ ಆಗಲ್ಲ, ಎಂದಿಗೂ ರದ್ದಾಗಲ್ಲ. ಇದು ಏನಾಯ್ತದ? ಸಾಧ್ಯನೇ ಇಲ್ಲ ಅಲ್ಲ. ಅದಕ್ಕೆ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ಜೀವಿಸಬೇಕಾದ್ರೆ ನಾವು ಹೆಂಗಿರ್ಬೇಕಂತ ಮತ್ತೆ ಹೆಂಗಂತ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆವಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಏನಾಗದ ಅಂತ? ಆತ ಯಾರಾದ್ರೂ ನಂಬುತ್ತಾರೋ ಅವರಿಗೆ ತೀರ್ಪೇ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ಒಂದು ತಪ್ಪು ಸಿಗದು, ಒಂದು ಪಾಪ ಸಿಗದು, ಒಂದು ದುಷ್ಟತನ ಸಿಗದು, ಒಂದು ಹೊಟ್ಟೆಗೆ ಸಿಗದು, ಒಂದು ಗರ್ವ ಅಹಂಕಾರ ಅವನ ಬಳಿ ಇರೋದು. ಇವತ್ತು ಇಂಥ ಜನರಿಗೆ ಈ ಲೋಕದಾಗ ಇರ್ತಕ್ಕಂಥ ಜನರು ಕಡ್ದು ಹಾಕ್ಲತ್ತಾರ, ಕೊಯ್ದು ಹಾಕ್ಲತ್ತಾರ, ತುಕಡಿ ಮಾಡತ್ತಾರ, ಜೈಲಿನಾಗ ಹಾಕ್ಲತ್ತಾರ, ಅವಮಾನ ಪಡಿಸ್ಲತ್ತಾರ, ಎಷ್ಟು ಹಿಂಸೆಗಳು ಕೊಡ್ತಾರ. ಕಡೆಗೆ ದೇವರಿಗೆ ಮಹಿಮೆ ಆಗ್ಲತ್ತದ. ಇಷ್ಟೆಲ್ಲ ಮಾಡಕ್ಕಾಗಿ ಇವತ್ತು ಯಾವ ಸೇವಕ ಬಿ ಅಂಜಲ್ಲಪ್ಲೆ ದೇವರಿಗೆ ಧ್ಯಾನ ಮಾಡ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಗೊತ್ತಾ? ಈ ಲೋಕ ನಾಶವಾಯ್ತದ ಕಡೆಗೆ ಅವ ಮಾತ್ರ ನಾಶವಾಗಲ್ಲ. ಈ ಲೋಕ ಬಿಟ್ಟರು ಪರಲೋಕ ಅದ ಅವನಿಗೆ. ಬಹಳ ಮಂದಿ ಈ ಲೋಕ ಬಿಟ್ಟರು ನರ್ಕ ಅದ. ಬಹಳ ಮಂದಿಗೆ ಏನದ? ಈ ಲೋಕ ಬಿಟ್ರ ನರ್ಕ ಅದ, ಅದು ಲೋಕ ಅದ. ಯಾಕೋ ಗೊತ್ತಾ? ನಂಬಲಂದ ಜನರಿಗೆ ಮಾತ್ರ ಅದ. ಒಂದ್ ವೇಳೆ ನಂಬಿ ಇಂಥ ಕೆಲಸ ಮಾಡ್ತಿದ್ರೆ ನೀನು ಪರಲೋಕ ನೋಡಲಿ. ನಂಬಲ್ಲಪ್ರೆ ನೀ ಕೆಲಸ ಮಾಡಿದ್ರೆ ನಂಬಲ್ಲಪ್ರೆ ಅನ್ಯಾಯವಾಗಿ ಹೋಯ್ತಿ. ಈ ರೀತಿಯಾಗಿ ನಾವು ನಿಜವಾಗ್ಲು ಯಾವ ವಿಷಯದಲ್ಲಿ ನಾವು ಭಯ ಪಡಲಪ್ಲೆ. ನಮಗ್ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಆತ ನಾವು ಎಂದಿಗೂ ಮರಿಬೇಕು. ನಮ್ಮ ರಕ್ತ ಹೋಗ್ಲಿ, ನಮ್ಮ ಕೈ ಕಾಲುಗಳು ಹೋಗ್ಲಿ, ನಮ್ಮ ಜೀವ ಹೋಗ್ಲಿ, ಅದು ದೇವರ ಮಹಿಮೆಗಾಗಿ ಕೊಟ್ಬಿಡ್ಬೇಕು. ಏನಕ್ಕೆ ಕೊಡ್ಬೇಡ? ಯೇಸು ಸ್ವಾಮಿ ಕೊಟ್ಟಾರ ಇಲ್ಲ? ರಕ್ತ ಕೊಟ್ಟಾರ, ಅವಮಾನಗಳು ಸಹಿಸಿಕೊಂಡಾರ, ಭಯಂಕರವಾಗಿರ್ತಕ್ಕಂಥ ಗಾಯಗಳು ಹೊಂದ್ಕೊಂಡಾರ. ಕಡೆಗೆ ಜೀವ ಮಾತ್ರ ಯಾರಿಗೆ ತೆಗಿಲಕ್ಕಾಗಿಲ್ಲ. ಕೊನೆಗೆ ಬಂದ್ಮೇಲೆ ಏನಂದ್ರೆ ಗೊತ್ತಾ? ಅವ್ರಿಗೆ ಆಗದು ಜೀವ ತೆಗಿಲಕ್ಕ. ತಂದೆ ನನ್ನ ಜೀವ ನಿನ್ನ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳಿದ್ರೆ ಒಪ್ಪಿಸಾಕಿ ಅಲ್ಲ ತಿರುಗಿ ಇವರೆಲ್ಲರಿಗೂ ಕ್ಷಮಿಸು ಅಂತ ಹೇಳ್ಕೇಸಿ ಅಂದ್ರ ಕೇಳ್ಕೊಂಡ. ಕ್ಷಮಿಸಲ್ ಹೋದ್ರ ಕ್ಷಮಿಸಿದ್ರೆ ಇಷ್ಟು ದುಷ್ಟತನ, ಇಷ್ಟು ಕೆಟ್ಟತನ, ಇಷ್ಟು ಹೊಟ್ಟಿ ಕಿಚ್ಚು ನಡೆಯುತ್ತೆ ಈ ಲೋಕದಲ್ಲಿ. ಒಂದ್ ವೇಳೆ ದೇವರು ಕ್ಷಮಿಸಲು ಹೋದ್ರೆ ಇನ್ನ ಎಷ್ಟು ಇರ್ತಿತ್ತು, ಏನೇನು ಪ್ರಾಬ್ಲಮ್ ಇರ್ತದೆ ಗೊತ್ತಿಲ್ಲ. ಇವತ್ತು ನಿಜವಾಗ್ಲು ಎಷ್ಟೋ ಜನರಿಗೆ ಏನಂತಾರ, ದೈವ ಸೇವಕರಾಗ್ಲಿ, ವಿಶ್ವಾಸಿಗಳಾಗ್ಲಿ, ಜಾತಿ ಪಾತಿ ಭೇದ ಭಾವನ ಯಾವುದು ನೋಡಲ್ಲಪ್ಲೆ. ಯಾರಿಗೆ ಏನೋ ಸಮಸ್ಯೆದಾಗಿದ್ರ ಅವ್ರಿಗೆ ತುಂಬಾ ಸಹಾಯ ಮಾಡ್ತಾರ, ತುಂಬಾ ಮನಸಾರ ಸಹಾಯ ಮಾಡ್ತಾರ. ತೊಳೆದಾಗ್ಲಿ, ಬಳೆದಾಗ್ಲಿ, ಒಣಸೋದಾಗ್ಲಿ, ತಿನ್ಸೋದಾಗ್ಲಿ, ಕೊಡೋದಾಗ್ಲಿ, ತಗೊಂಬೋದಾಗ್ಲಿ, ಇದು ಯಾರು ಮಾಡ್ತಾರ ಗೊತ್ತಾ? ದೇವರಿಗೆ ನಂಬಿರ್ತಕ್ಕಂಥ ಜನರು ಮಾತ್ರ. ದೇವ್ರ ಮಾತು ಯಾರಾದ್ರೂ ಕೇಳತ್ತಾರೋ ಅವ್ರು ಮಾತ್ರ ಮಾಡ್ತಾರ. ಈ ವಿಷಯದಲ್ಲಿ ನಿಜವಾಗ್ಲು ಈ ಲೋಕದಲ್ಲಿ ಸೈತಾನ ಇದು ಇಷ್ಟ ಇಲ್ಲ. ದೇವ್ರು ಸೃಷ್ಟಿ ಮಾಡಿರ್ತಕ್ಕಂಥ ಜನರಿಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅವನಿಗೆ ಶತ್ರು ಆಗ್ಯಾನ. ಆದ್ರೂ ಬಿ ಪರವಾಗಿಲ್ಲ, ಅವ ಏನು ಮಾಡಿದ್ವಿ ಏನು ಮಾಡಕ್ ಅವನಿಂದ ಆಗಲ್ಲ ಅಲ್ಲ. ದೇವ್ರು ಸಹಾಯ ಮಾಡಿದ್ರ
ತನ್ನ ಶರೀರ ಬಿ ತನ್ನ ಆತ್ಮ ಬಿ ದೇವರ ರಾಜ್ಯದಾಗ ಸೇರಿಸ್ಕೊಳಕ ದೇವರು ಶಕ್ತಿಮಂತರ. ಹಲ್ಲೆಲೂಯಾ. ಏನಿಲ್ಲ, ಶಕ್ತಿಮಂತರ ಹರಣ ಇಲ್ಲ. ದೇವರಿಗೆ ಮಹಿಮೆ ಆಗಲಿ. ಈ ವಿಷಯದಾಗ ನಾವು ನಿಜವಾಗಲು ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಇಲ್ಲಿ 8ನೇ ಅಧ್ಯಾಯದಾಗ 7ನೇ ಅಧ್ಯಾಯದಾಗ 51ನೇ ವಚನದಿಂದ ವಾಕ್ಯ ಓದರೆ. ಮೋಶೆಯು ಅದನ್ನು ಕಂಡು, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 51ನೇ ವಚನ. ಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಏನಾಗ್ಯಾರಂತ ಈ ಲೋಕದಾಗಿರ್ತಕ್ಕಂಥ ಜನರು, ದೇವ್ರ ಮಾತು ಕೇಳಲಂತ ಜನರು, ಅವರು ಪರಿಸ್ಥಿತಿಗಳು ಹೆಂಗವ ಅಂತಂದ್ರ ಬಹಳ ವಿಚಿತ್ರವಾಗಿ ಅವ. ಆ ಜನರಿಗೆ ಬಂಕಸಿ ಇವರು ಹೇಳ್ತಾರ, ಏನಂತ ಹೇಳ್ತಾರ ಗೊತ್ತದ? ಏನ್ ಹೇಳ್ತಾರಂತ? ಚಂಡಿಗಳೇ, ಮನಶುದ್ಧಿಯು ಕಣಶುದ್ಧಿಯು ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಯಾರಿಗೆತ್ತ? ಮನಸ್ಸು ಶುದ್ಧಿ ಇಲ್ಲ, ಕಣ್ಣು ಶುದ್ಧಿ ಇಲ್ಲ, ಏನೂ ಶುದ್ಧಿ ಇಲ್ಲ. ಯಾವಾಗ ನೋಡಿದ್ರು ಅವಾಗ ದೇವರಿಗೆ ಪವಿತ್ರಾತ್ಮಗೂ ಏನ್ ಮಾಡ್ತಾರ? ಇವರು ಎದಕಡಿ ಮಾತಾಡ್ತಾರಂತಂದ್ರ ಅವ್ರಿಗೆ ಸತ್ಯ ಗ್ರಹಿಸ್ಲಕ್ಕಾಗಲ್ಲ ಉಂಟದ, ಸತ್ಯದಲ್ಲಿ ನಡಿಲಕ್ಕಾಗಲ್ಲ ಉಂಟದ. ಅವ್ರು ಯಾವಾಗ ನೋಡಿದ್ರಿ ಅಂದ್ರ ವಿರೋಧ 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 ವಿರೋಧ. ಈ ವಿರೋಧದಿಂದ ನಡೀತಕ್ಕಂಥ ಜನರಿಗೆ ಆತ ಬಂದು ಖಂಡಿಸ್ತಾರ. ಏನಿಲ್ಲ, ಪರವಾದಿಗಳಲ್ಲಿ ನಿಮ್ಮ ಪಿತ್ತಗಳು ಹಿಂಸೆ ಪಡಿಸಿದವರು ಯಾರಿದ್ದಾರೆ? ಅವರು ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು. ಏನ್ ಮಾಡಿರತ್ರಿ? ಈ ರೀತಿಯಾಗಿ ಮುಂದ್ಬಿ ತಿಳಿಸ್ಯಾರ, ಹಿಂಗ್ ನೀವು ಮಾಡ್ತೀರಿ, ಹಿಂಗ್ ಮಾಡಬೇಡ್ರಿ, ನಿಮ್ಮ ಆಲೋಚನೆಗಳು ಸರಿಗಿಲ್ಲ, ನಿಮ್ಮ ಕಣ್ಣು ಶುದ್ಧಿ ಇಲ್ಲ, ನಿಮ್ಮ ಸ್ವಭಾವ ಶುದ್ಧಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಿರಂತ ಅವ್ರಿಗೆ? ನಮಗೆ ನೀ ಹಿಂಗ ಅಂತೆ ಮಗನೇ ಅಂತ ಏನ್ ಮಾಡಿರಂತ ಅವ್ರಿಗೆ? ಅವ್ರಿಗೂ ಸಹ ಇವರು ಕೊನೆಕ್ಯಾರ, ಎದುರಿಗೆ ಹೊಡೆದಾರ ಪುನಃ ಇಲ್ಲ. ಮನುಷ್ಯ ಸುಮ್ಮನೆ ಸಹ ಇಲ್ಲ, ಭಯಂಕರವಾದ ರೀತಿಯಲ್ಲಿ ಹೊಡೆದ್ರೆ ಸಾಯ್ತಾನ. ದೊಡ್ಡ ಅವಮಾನ ಪಡಿಸಿದ್ರೆ ಮನುಷ್ಯ ಆ ರೀತಿಯಾಗಿ ಹೋಯ್ತಾನೆ. ಎಲ್ಲತ್ರ ಹೋಗ್ಲಕ್ ಸಾಧ್ಯನೇ ಇಲ್ಲ. ದೇವ್ರು ನೋಡಲತ್ರೆ ಮನುಷ್ಯರ ದುಷ್ಟತನ, ಮನುಷ್ಯರ ಗರ್ವ, ಮನುಷ್ಯರ ಹೊಟ್ಟೆ ಕಿಚ್ಚು ನೋಡಲಂತ್ರೆ ದೇವ್ರು ನೋಡ್ತಾರ ಕಡೆಗೆ. ಅದ್ರಾಗ ಕೊನೆಯ ತನಕ ಸಹಿಸುವವನು ಧನ್ಯನು ಅಂತ. ಅಂತವ್ರು ದೇವ್ರ ರಾಜ್ಯದಾಗ ಸೇರ್ತಾರಂತ. ನಾವು 10 ಹೊಡೆದ್ರೆ ನಾವು 1 ಹೊಡಿತೀವಮ್ಮ ಮಾತು ನಮ್ಮ ಆಲೋಚನೆದಾಗ ಎಂದಿಗೂ ಬರಬಾರ್ದು. ಬಹಳ ಮಂದಿ ಅದೇ ಅಂತಾರ, ನೀ 10 ಹೊಡೆದ್ರೆ ನಾವು 1 ಹೊಡಿತೇವೆ, ಅದು ತಪ್ಪದ. ಇದು ಬೈಬಲ್ಗೆ ವಿರೋಧವಾದ, ದೇವರಿಗೆ ವಿರೋಧವಾದ ಮಾತಾಯ್ತದ. ಅಂತ ಆಲೋಚನೆ ನಮ್ಮಲ್ಲಿ ಬರಬಾರ್ದು. ದೇವ್ರ ಮಗ ದೇವ್ರ ಮಗಳು ಎಂದಿಗೂ ಅದು ಕೆಲಸ ಮಾಡಲ್ಲ. ಕೆಲವು ಜನರು ಕೈಲಿಂದ ಹೊಡೆದ್ರೆ ಅವ್ರ ಬಾಯಿಲಿಂದ ಹೊಡಿತಾರೆ. ದನ ಹೊಡೆದ್ರೆ ಅವ ಸತ್ತಬ್ಲೆ ಆಯ್ತದ ಅವ್ರಿಗೆ. ಅಂತ ನುಡಿಗಳು ಯೂಸ್ ಮಾಡ್ತಾರೆ. ಆ ನುಡಿಗಳು ಯೂಸ್ ಮಾಡಿದ್ರೆ ಮನುಷ್ಯಗೆ ತಾಳ್ಕೊಳಕ್ ಆಗಲ್ಲ ಅಲ್ಲ. ಅದಕ್ಕಿಂತ ಜಾಗ್ರತ. ನಾವು ದೇವ್ರ ಚಿತ್ತ ಏನದ ಅದರ ಪ್ರಕಾರವಾಗಿ ನಾವು ಜೀವಿಸ್ಲಿಕ್ಕೆ ಸಿದ್ಧವಾಗರಿ. ಏನಿಲ್ಲ, ನೀವು ಈಗ ಆತನು ಹಿಡಿಕೊಟ್ಟು ಹೊಂದಿದವರಾಗಿದ್ದೀರಿ. ದೇವದೂತರ ಮೂಲಕ ನಮ್ಮಕವಾದ ಧರ್ಮಶಾಸ್ತ್ರವು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ. ಧರ್ಮಶಾಸ್ತ್ರ ಇವತ್ತು ಎಲ್ಲರಿಗೆ ಖುನಾದ. ಧರ್ಮಶಾಸ್ತ್ರ ಹೇಳ್ತಾರ ಹಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದು, ಇದು ಕರೆಕ್ಟ್ ಅಲ್ಲ ಅಂತ. ಧರ್ಮಶಾಸ್ತ್ರ ಇವತ್ತು ಯಾರಿಗೆ ಖುನ ಇಲ್ಲ? ಇಡೀ ಪ್ರಪಂಚದಾಗ ಈ ಖುನ ಇಲ್ಲ ಅಂತ ವ್ಯಕ್ತಿ ಯಾರವ ಅಂತ ಕೇವಲ
10 7 ವರ್ಷದ ಕೂಸುಗಳಿಗೆ ಮಾತ್ರ ಖೂನ ಇಲ್ಲ. ಅವ್ರಿಗೆ ಏಟ್ ಹೇಳಿದ್ರಿ ಅವ್ರ ತಲೆಗೆ ಬರಲ್ಲ. ಸುಮಾರು 10-12 ವರ್ಷದ ಮಕ್ಕಳು ಅಂತಂದ್ರೆ ಅವ್ರಿಗೆ ಹೇಳಿದ್ರ ಹಿಂಗ ಅಂತಾರ. ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೊತಾರ, ಅವ್ರಿಗೆ ತಿಳಿತದ. ಸುಮಾರು 10-12 ವರ್ಷದ ಮಕ್ಕಳಿಗೆ ಎಲ್ಲ ಗೊತ್ತಾಯ್ತದ. 5-6 ವರ್ಷದ ಮಕ್ಕಳಿಗೆ ನಾವು ಏಟ್ ಹೇಳಿದ್ರಿ ಕೇಳ್ತಾ ಕಟ್ಕೆ ಮತ್ತೆ ನೆನಪು ಹೋಯ್ತದ, ಏನಂದ್ರು ಏನಿಲ್ಲ ಅದು ಅಲ್ಲ. ಕಡೆಗೆ ಈ ಲೋಕದಾಗ ಅನೇಕ ಜನರಿಗೆ ಧರ್ಮಶಾಸ್ತ್ರದ ಎಲ್ಲ ಗುಣದ ಕಡಿಕೆ ಅದು ಅನುಸರಿಸ್ತಾ ಇಲ್ಲ. ಅನುಸರಿಸಿ ನಡೆದ್ರು ಚಲೋದನ, ನಡೆಯೋದ್ರ ಚಲೋನ ಅದ. ಧರ್ಮಶಾಸ್ತ್ರ ಖೂನ್ ಅದ. ನೀ ದೀಕ್ಷಾಸ್ನಾನ ತಗೊಂಡಿದಿ, ನೀ ದೇವರ ಚಿತ್ತಾನುಸಾರವಾಗಿ ನಡೆಯತ್ತಿದಿ, ಅದ್ರ ಪ್ರಕಾರವಾಗಿ ನಡೆದ್ರೆ ನಿನಗೆ ಆಶೀರ್ವಾದವ. ನಡೆಯೋದ್ರ ನಿನಗೆ ಏನೂ ಇಲ್ಲ. ಈ ಲೋಕದಾಗ ನೀ ಬೇಕಾಗಿ ಮಾಡ್ಕೋ, ನಿನ್ ಬಳಿ ಏನು ಬಿ ಇರ್ಲಿ, ಆಸ್ತಿ ಪಾಸ್ತಿ ಏನು ಬಿ ಇರ್ಲಿ, ಧರ್ಮಶಾಸ್ತ್ರ ಅನುಸರಿಸಿ ನಡೆದ್ರೆ ನಿನಗೆಲ್ಲ ಅದ. ಇಲ್ಲ ಹೋದ್ರ ಏನು ಮೇನಿಲ್ಲ. ಏನಂತ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅಂತ ಏನಾಗ್ಯದಂತ ಈ ಮಾತು ಕೇಳ್ಕೇಸಿ ಏನಂತಂದ್ರ ಅವ್ರಿಗೆ ಎಷ್ಟು ತಕ್ಲೀಫ್ ಆಗ್ಯದ ಅಂತಂದ್ರ ಒಂದೆರಡು ಪಡ ಹೊಡೆಡಿದ ಕಡೆಗೆ ಈ ಮಾತು ಪಡೆದಿಲ್ಲ ಅಂದಪ್ಲೆ ಅವ್ರಿಗೆ ದುಃಖವಾಗ್ಯದ. ಅಷ್ಟು ನೋವಾಗ್ಯದ. ಅವರ ಹೃದಯಗಳು ಅಷ್ಟು ಭಯಂಕರವಾದ ರೀತಿಯಿಂದ ಬಹಳ ದುಃಖ ಪಟ್ಟವರು. ಆ ರೌದ್ರದಿಂದ ಏನ್ ಮಾಡ್ತಾರಂತಾರ ಅವರು, ಅವರಾಗಿ ಅವನ ಮೇಲೆ ಏನ್ ಕಡಿದವ್ರಂತ, ಹಲ್ಲು ಕಡಿದರು. ಅಲ್ಲಿ ಯಾವಾಗ ಕಡಿತಾರ ಫೋನ್ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಎಂತ ಕಮ್ಜೋರ್ ಮನುಷ್ಯ ಇದ್ರಿ ಸಹಿಸ್ಕೊಳಕ್ ಆಗಲ್ಲ. ಏನ್ ಮಾಡ್ತಾರ ಫೋನ್ ಅದ ಹಲ್ಲು ಕಡಿದ ರೋಷ ತೀರ್ಸ್ಕೊತಾರ. ಏನ್ ತೀರ್ಸ್ಕೊಳ ಆ ಜನರ ಹಲ್ಲು ಕಡಿದತ್ತ. ಹಲ್ಲು ಕಡಿದ ಕೃಷಿ ಏನ್ ಮಾಡ್ತಾರಂದ್ರ ಅವನಿಗೆ ತೊಬ್ಬಕೊಂಡು ಕೃಷಿ ಅಂದ್ರೆ ಬಯಲತ್ತಾರ. ಎಲ್ಲಿ ಬಯಲತ್ತಾರ? ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದವನ್ನು ನೋಡುತ್ತೇನೆ ಎಂದು ಹೇಳಿದನು. ಇದ್ದಿಂದ ಹೇಳ್ಯಾನ, ಇಲ್ಲೇನು ಹೇಳ. ನನ್ನ ಮೇಲೆ ಅನ್ಯಾಯವಾಗಿ ಹೊಂಟು ಮ್ಯಾಲ ದೇವರು ನೋಡತ್ತ. ದೇವ್ರು ಎಲ್ಲರ ಕೊನದ ತಂದೆ ಬಲಗಡೆಯದ ಅದೆಲ್ಲ ನೋಡ್ತಾರ. ಆತನ ದೃಷ್ಟಿಗೆ ಯಾವುದು ಮುಚ್ಚಿಲ್ಲ, ಎಲ್ಲ ತೆರೆದೇ ಅದ. ಜಾಗೃತವಾಗಿರ್ಲಿ ಅಂತ ಕೇಸನ ಹೇಳ್ತಾನ. ಕಡಿಕೆ ಅವರು ನಮ್ಗೆ ಅವಮಾನ ಪಡಿಸ್ತೆ, ನಿನ್ ದೇವ್ರಿದ್ರು ನೋಡ್ರ ನೀ ಹ್ಯಾಂಗ್ ಬಚಾಸ್ತಿ. ಆ ದೇವ್ರು ಬಂದು ಹೇಳಿರಿ, ಆ ದೇವ್ರು ಬಂದು ಬಿಡಿಸಿದ್ವಿ ನಾವು ಬಿಡೋದು ಎಂಬ ಪರಿಸ್ಥಿತಿಯಲ್ಲಿ ಅವ್ರ ಏನಿಲ್ಲ. ಯಾಕಂದ್ರೆ ಒಂದು ಸಲ ಶಿಲ್ಬೆಗೆ ಹಾಕಿದೆವು, ಮತ್ತೆ ಬಂದ್ರು ಮತ್ತೆ ಶಿಲ್ಬೆಗೆ ಹಾಕ್ತೇವೆ ಎಂಬ ವಿಷಯದಾಗ ನಾವು ಅವಾಗೆ ಬಂದಿರೋ ಅವಾಗೆ ಶಿಲ್ಬೆಗೆ ಹಾಕಿದೇವು. ನೀವು ನಿಮ್ ದೇವ್ರಿಗೆ ಮತ್ತೆ ಈಗೇನು ಬಂದು ಏನ್ ಮಾಡ್ತಾರ ನಿಮ್ ದೇವ್ರು? ಏನ್ ಮಾಡಕ್ಕಾಗಲ್ಲ ಅಂತ ಕೃಷಿ ಅಂದ್ರ ಈ ದುಷ್ಟತನಿಂದು, ಈ ಮೂರ್ಖತನಿಂದು ಆತನ ಮೇಲೆ ಬಿದ್ದಾರ. ಆತನ ಮೇಲೆ ಬಿದ್ದು ಏನ್ ಮಾಡ್ತಾರಂತ. ಆದರೆ ಅವರು ಮಹಾ ಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನುಗ್ಗಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೋನಸ್ತನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಸಾಕು. ಏನ್ ಮಾಡಿರ ಈ ಪೌಲ ಈ ಸೌಲ ಯಾಕೆ ಹೆಸರವ ಏನ್ ನೋಡ್ರಿ. ಈ ಪೌಲ ಈ ಸೌಲ ಯಾರು ಅಂತಂದ್ರ ಒಬ್ಬ ಮನುಷ್ಯನ ಹೆಸರು ಯಾವಾಗ ದೇವ್ರ ವಿಷಯದಾಗ ಖೂನ್ ಐತಿಲ್ಲ ಅವಾಗ ಬೇರೆ ಮನುಷ್ಯನ, ಯಾವಾಗ ದೇವ್ರ ಹೆಸರು ಖೂನ್ ಆಗ್ಯದ, ಯಾವಾಗ ದೇವ್ರಿಗೆ ನಂಬ್ಯಾನ ಅವಾಗ ಪೌಲ್ ಆಗ್ಯದ. ತನಗೆ ತಾನು ಬದಲಾಯಿಸ್ಕೊಂಡ. ಇಲ್ಲಿ ತನಕ ಆ ವ್ಯಕ್ತಿಗೆ ಏನು ಖೂನ ಇಲ್ಲ. ಏನ್ ಮಾಡ್ದ ಮಾಡ್ಯಾಗಿರಿ ಆ ವ್ಯಕ್ತಿ ಯಾಕೋ ಊರಾಗ ತೋಲ್ ಬಂದ್ಕಸಿ ಎಲ್ಲರಿಗೆ ಹಿಂಗೆ ಹೇಳ್ತಾರ. ಬಂದಿ ನಾನ್ ನೋಡ್ಕೋತಿ ಅಂತ ಕಸಿ ಹೇಳಿನಾಗ ಆ ಮಂದಿ ಎಲ್ಲ ಯೌವನಸ್ಥರೆಲ್ಲ ಏನು ಮಾಡ್ಯಾರ ಒಯ್ದ್ ಕಸಿ ಒಯ್ದಾರ, ಹೊಡೆದಾಕ್ಯಾರ, ಖತಮ್ ಆಗ್ಯಾನ.
ಹೊಡಿಲತ್ತರ ಏನಂದಾರ ದೇವ್ರು, ಏನಂದನ ಖೂನದ ಅದೆಲ್ಲ ಕೇಳ. ಸಾಯಪ್ಪರಿ ಏನಂದನ ಅದಿವಿ ಕೇಳ. ಏನಂದನಂತ ಸಾಯಪ್ಪರಿ, ಏನಂತಾನಂತ ಸಾಯಪ್ಪರಿ ಓದ್ತಾರೆ. ಯೌವನಸ್ಥರು 59. ಅವರು ಇಟ್ಟರು. ಅವರು ಅವರು ಸೇತಪ್ಪನ ಮೇಲೆ ಕಲ್ಲೆಸೆಯುತ್ತ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಲಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಹಲ್ಲೆಲೂಯಾ. ಈ ಕಾಲದಾಗ ಯಾವ ಮನುಷ್ಯ ಅನಾರಿ ಇಂಥ ಒಂದು ತಗ್ಗಿಸಿಕೊಂಡು ತನಗೆ ಕೇಡು ಮಾಡತಾರ, ತನ್ನ ಕುಟುಂಬ ಹಾಳು ಮಾಡ್ಲತ್ತಾರ, ಎಲ್ಲ ಮನುಷ್ಯರ ವಿಶ್ವಾಸ ಹಾಳು ಮಾಡತ್ತಾರ. ಇಷ್ಟು ಮಂಡುತನ, ಇಷ್ಟು ಮೂರ್ಖತನ, ಇಷ್ಟು ಗರ್ವಲಿಂದ ಏನಂತಂದ್ರೆ ಆ ವ್ಯಕ್ತಿಗೆ ಕೊಲ್ಲತ್ತಾರ. ಕಡೆಗೆ ಆ ವ್ಯಕ್ತಿ ಏನಂತಾನ ಗೊತ್ತಾರ, ನನಗೆ ಕೊಲೆ ಹಾಕ್ಲತ್ತಾರ. ಕಡೆಗೆ ನೀ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಡ ದೇವ್ರೆ. ಯಾಕೆ ಗೊತ್ತಾ, ನೀ ಶಿಕ್ಷೆ ಕೊಟ್ಟೆ ಅಂತಂದ್ರ ಇವ್ರ ಹೆಂಡರು ಮಕ್ಕಳು, ಇವ್ರ ತಾಯಿ ತಂದಿ ಪರಿಸ್ಥಿತಿ ಏನಾಗ್ಬೇಕು, ಏನಾಗ್ಬೇಕು ಹೇಳ್ರಿ. ಒಂದ್ ವೇಳೆಗೆ ನಾ ಸಾಯ್ಲತ್ತಿದ್ದೀನಿ, ನನ್ನ ತಾಯಿ ತಂದಿ ಪರಿಸ್ಥಿತಿ ಏನಾಯ್ತದ ನೀನ್ ನೋಡ್ಕೋತಿ, ನನ್ನ ಹೆಂಡರ ಮಕ್ಕಳ ಪರಿಸ್ಥಿತಿ ಏನದ ನೀನ್ ನೋಡ್ಕೋತಿ. ಕಡೆಗೆ ಅವ್ರಿಗೆ ಹಂಗಿಲ್ಲ, ಅವ್ರ ಪರಿಸ್ಥಿತಿ ಏನಾಯ್ತದ ದೇವ್ರೆ, ಅವ್ರಿಗೆ ನೀ ಕ್ಷಮಿಸು ದೇವ್ರೆ, ಈ ಪಾಪ ಅವ್ರ ಮೇಲೆ ಹಾಕಬೇಡ ದೇವ್ರೆ, ಅವ್ರಿಗೆ ನೀ ಆ ರೀತಿಯಾಗಿ ಅನಾಥ ಮಾಡಬೇಡ ದೇವ್ರೆ ಅಂತ ಕೇಳಿದ್ರೆ ಏನ್ ಮಾಡ್ತಾನ, ಪ್ರಾರ್ಥನಾ ಮಾಡ್ತಾನ. ಪ್ರಾರ್ಥನಾ ಪ್ರಾರ್ಥನಾ ಕೇವಲ ಪ್ರಾರ್ಥನೆ ನಮಗೆ ಮುಂದೆ ನಡೆಸ್ತದ. ಯಾರ ಜೀವಿತದಲ್ಲಿ ಪ್ರಾರ್ಥನೆ ಅದನೋ ಅವ್ರ ಜೀವಿತದಲ್ಲಿ ಎಲ್ಲನೇ ಅದ. ಯಾರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಅಲ್ಲಿ ಏನೂ ಇಲ್ಲ. ಏನೇನಾರದ ನಾವು ಮಾತಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಜನರಾಗ್ಬೇಕು. ಆಲೋಚನೆಗಳು ಮಾಡೋ ವ್ಯಕ್ತಿಗಳು ಆಗಿದ್ರು ಮಾತ್ರ ನಾವು ದೇವ್ರ ದೃಷ್ಟಿಯಲ್ಲಿ ನಾವು ಫೇಲ್ ಆಯ್ತು. ಏನ್ ಫೇಲ್ ಆಗಲ್ಲ, ಕೈ ಜೋಡ್ತಕ್ಕಂಥ ಜನರಾಗ್ಬೇಕು, ಕೈ ಎತ್ತಕ್ಕಂಥ ಜನರಾಗ್ಬೇಕು ಅಲ್ಲ. ಕೈ ಯಾರು ಜೋಡಿಸ್ತಾರ ಅಂತಂದ್ರ ಯಾರಿಗೆ ಬುದ್ಧಿ ಇರ್ತದೋ, ಯಾರಿಗೆ ತಿಳುವಳಿಕೆ ಇರ್ತದೋ ಆ ಜನರಿಗೆ ಕೈ ಜೋಡಿಸ್ತಾರ. ಬುದ್ಧಿ ತಿಳುವಳಿಕೆ ಇಲ್ಲದಂತ ಜನರು ಏನ್ ಮಾಡ್ತಾರ, ಕೈ ಎತ್ತಾರ. ಯಾಕೆ ಗೊತ್ತಾ, ಅವ್ರಿಗೆ ಕಮ್ ಮಾಡಕ ಇವ್ರು ಹೆಚ್ಚಿಸ್ಕೊಳಕ. ಇನ್ನೊಂದ್ಸಲ ನಮ್ಮ ಹೆಸರಿಗೆ ಬರಬೇಡ್ದಂದ್ರೆ ಮಾತಾಡ್ತಾರೆ. ಕರೆಕ್ಟ್, ಅದು ಕರೆಕ್ಟ್ ಇಲ್ಲ. ನಾವು ಬಹಳ ಜಾಗೃತವಾಗಿರ್ಬೇಕಾಗಲ್ಲ. ಈ ರೀತಿಯಾಗಿ ಮಾಡಕ ನಿಜವಾಗ್ಲೂ ಇಲ್ಲಿ ಅನೇಕ ಸಂದರ್ಭಗಳು. ಈ ಅನೇಕ ಸಂದರ್ಭದಲ್ಲಿ ದೇವರು ಮಾಡಿರ್ತಕ್ಕಂಥ ಅದ್ಭುತಗಳು ಹೆಂಗವ ಅಂದ್ರ ಬಹಳ ವಿಚಿತ್ರವಾಗಿಯವ. ಏನಿಲ್ಲ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದಾಗ 15ನೇ ವರ್ಷದಿಂದ ಸ್ನಾನ ಮಾಡಿಸಿಕೊಂಡರೋ ನಿಮ್ಮಲ್ಲಿ ಕ್ರಿಸ್ತನಿಗೂ ಗಾಯನಿಗೂ ಹೊರತಾಗಿ ಮತ್ಯಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಲಿಲ್ಲವಾದ್ದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೆಂದು ಯಾರೂ ಹೇಳಲಾಗದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇದಲ್ಲದೆ ಸೇತಫನ ಮನೆಯವರಿಗೆ ಸಹ ದೀಕ್ಷಾ ಸ್ನಾನ ಮಾಡಿಸಿದೇನು. ಇವರಿಗಲ್ಲದೆ ಇನ್ಯಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಿದಂತೆ ಕಾಣೆನು. ಯಾಕೆ ಗೊತ್ತಾ, ಸ್ಟೆಫನ್ ಮನೆಯವ್ರ ಹರ ಸ್ಟೆಫನಿಗೆ ಕೊಳ್ಳೆ ಹಾಕಲಕ್ಕೆ ಹಚ್ಚನ ಈ ವ್ಯಕ್ತಿ ಅವ್ರಿಗೆ ಕೊಲಿವೆ ಮಾಡೋಣ. ಅವ್ರ ಪರಿಸ್ಥಿತಿ ನೋಡೋಣ, ಅವ್ರ ಪರಿಸ್ಥಿತಿ ಖರಾಬ್ ಅದ. ಅವ್ರು ಹೇಳಿದ ಅವ್ರು ಕೇಳಿಲ್ಲ. ಸ್ಟೆಫನ್ ಹೇಳಿದ ಮಾತು ಅವ್ರ ಮನೆಯವ್ರು ಕೇಳಿಲ್ಲ. ಅವ ಸತ್ತಿನ ಮೇಲೆ ಇವ ಕೈ ಜೋಡಿಸನ, ಅವನಿಗೆ ಹೊಡೆದಾಗ ಹಳಕ್ಕೆ ಹಚ್ಚನ, ಅವನಿಗೆ ಕೊಲೆಕ್ಯಾರ, ಅವನ ಕುಟುಂಬದ ಪರಿಸ್ಥಿತಿ ನೋಡೋಣ, ಅವನ ಆಲೋಚನೆಗಳು ನೋಡೋಣ, ಅವನ ಸ್ವಭಾವ ನೋಡೋಣ,
ಆ ಪಾಪ ಅವನಿಗೆ ಹೊಡೆದಾಕಿನ ಪಾಪ ಯಾರ ಮೇಲೆ ಬರಬೇಡ ದೇವ್ರ ಅಂತ ಕೇಸಂದ್ರ ದೇವರಿಗೆ ಪ್ರಾರ್ಥನೆ ಮಾಡಿ ಕೇಳೋಣ. ಯಾವಾಗ ಅಪ್ಪನದ ಅವ್ರು ಹೊಡಿಲತ್ರ ಮೊಳಕಾಲು ಅವರೆಲ್ಲರೂ ಮ್ಯಾಲೆ ಬಿದ್ದು ಹೊಡಿಲತ್ರ ಬಿ ಏನ್ ಮಾಡ್ಯಾನ? ಮೊಳಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡ್ಯಾನ. ಏನ್ ಹೇಳತ್ತಾನ? ನಿನಗೆ ಇಷ್ಟ ಆಯ್ತಾರ ನನ್ನ ಆತ್ಮ ನೀನು ರಾಜ್ಯದಾಗ ನನಗೆ ಸೇರಿಸ್ಕೊ. ಇವ್ರು ನನಗೇನಂತವ್ರ ಹೊಡಿಲತ್ತಾರ, ನಾ ಸಾಯ್ಲತ್ತೀನಿ, ನನ್ನ ಪ್ರಾಣ ಹತ್ತದ ಶಿಕ್ಷೆ ಮಾತ್ರ ಅವ್ರ ಮೇಲೆ ಬರಬಿಡೋದು. ಅಪ್ಲವ್ರಿಗೆ ನೀನು ಕ್ಷಮಿಸಿಬಿಡು. ಯಾಕೆ ಗೊತ್ತಾ? ಇವ್ರಿಗೆ ನಾ ಕ್ಷಮಿಸುತ್ತಿದೆ, ಇವ್ರಿಗೆ ನೀ ಬಿ ಕ್ಷಮಿಸು. ನಾ ಕ್ಷಮಿಸೋದ್ರ ನೀ ಕ್ಷಮಿಸಲಿದ್ದೇವ್ರಿ. ಇವ್ರು ಯಾರು ಬಿ ನಾಶವಾಗ್ಬಾರ್ದು. ನನಗಾರ ನಿನ್ನ ರಾಜ್ಯದಾಗ ನೀ ಸೇರ್ಸ್ಕೊ ಅಂತ ಹೇಳಿ ಕೂಗಿ ನನಗೆಂತಂದ್ರ ಪ್ರಾಣ ಬಿಟ್ಟಂತ ಸಂದರ್ಭದಲ್ಲಿ ನಿಜವಾಗ್ಲು ಅನೇಕ ಮಂದಿ ಅನ್ಕೊಂಡಿರ್ಬೋದು, ಸುಮ್ಮನಾರ ನಾವು ಹೊಡೆದೇವಪ್ಪ, ಜರ ನಾವು ಸಿಟ್ಟು ಮರಿ ಮಾಡ್ಕೊಂಡು ಚಂದಿತ್ತೇನೋಪ್ಪ, ನಾವು ಸುಮ್ಮನಾರ ಹೊಡೆದೇವಪ್ಪ. ಈ ವ್ಯಕ್ತಿ ನಮ್ಗೇನು ಲುಕ್ಸಾನ ಮಾಡಿಲ್ಲ, ಈ ವ್ಯಕ್ತಿ ಏನು ಕಳಂಕೆ ಮಾಡಿಲ್ಲ, ಈ ವ್ಯಕ್ತಿ ಏನು ಯಾರಿಗೆ ಹಾಳ ಮಾಡಿಲ್ಲ, ಈ ವ್ಯಕ್ತಿಗೆ ನಾವು ಸುಮ್ಮನಾರ ಹೊಡೆದೇವಪ್ಪ ಅಂತೇಳಿ ಬಹಳ ಪಶ್ಚಾತ್ತಾಪ ಪಟ್ಟಿರ್ಬೋದು. ಅವ್ರಿಗೆ ಏನು ಪಡ್ಲಕ್ಕಿಲ್ಲ. ಅಡಿಗೆ ಒಂದ್ಸಲ ಪ್ರಾಣ ಹೋಯ್ತು ಅಂದ್ರೆ ತಿರುಗಿ ಆ ಪ್ರಾಣ ಶರೀರಾಗಿ ಯಾರು ನಿಧಿ ಆಗಲ್ಲ. ಮಾತು ಹೋಯ್ತು ಅಂದ್ರೆ ಬಾಯ್ದಾಗಿನ ತಿರುಗಿದ ಮಾತು ಹಿಂದಕ್ಕೆ ಅನುಕೂಲ ಆಗ್ತದೆ. ಅದಕ್ಕಿಂತ ನಾವು ಬಹಳ ಜಾಗೃತವಾಗ್ತಾರೆ. ಅದಕ್ಕಿಂತ ಇಲ್ಲಿ ಯಾವಾಗಾದ್ರೂ ಈ ವ್ಯಕ್ತಿ ಅವ್ರಿಗೆ ಹೊಡಿಲಾಕ್ ಹಚ್ಚನೋ, ಯಾವಾಗಾದ್ರೂ ಆತನ ಆಲೋಚನೆಗಳು ಆತನ ಸ್ವಭಾವ ನೋಡೇನೋ, ಅವಾಗ ಆತ ಏನ್ ಮಾಡಿದಂದ್ರ ಲಕ್ಷ್ಯ ಕೊಟ್ಟಿಲ್ಲ ಕಾಣಿಕೆ. ಯಾವಾಗಾದ್ರೂ ದೇವರು ಶಿಕ್ಷೆ ಕೊಟ್ಟರು, ಯಾವಾಗಾದ್ರೂ ದೇವರು ಆತನ ಕಣ್ಣು ತೆಗೆದು ಹಾಕ್ಯಾರೋ, ಸುಮಾರು 12 ಗಂಟೆ ಸಮಯದಾಗ ಏನಂತಂದ್ರ ಮಧ್ಯಾಹ್ನ ಸಮಯದಲ್ಲಿ ಕುದುರೆ ಮೇಲೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಾದ್ರೂ ದೇವರು ಆತನ ಕಣ್ಣು ತೆಗೆದು ಹಾಕ್ಯಾರೋ, ಯಾವಾಗಾದ್ರೂ ಆತನ ಕೂಡಾಗೇನೋ, ಯಾವಾಗಾದ್ರೂ ಏನು ಕಾಣಿಸಲು ಹೊಂಟದು, ಅವಾಗ ನನಗೆ ಯಾಕೆ ಹಿಂಗಾಯ್ತು ಅಂತೇಳಿ ಸವಾಲ. ಅಲ್ಲಿ ತನಕ ಸವಾಲು ಹಾಕಿಲ್ಲ ಆ ವ್ಯಕ್ತಿ, ಎಲ್ಲಿ ತನಕ ಸವಾಲು ಹಾಕಿಲ್ಲ, ಅಲ್ಲಿ ತನಕ ಪ್ರಶ್ನೆ ಮಾಡಿಲ್ಲ. ಕ್ರೈಸ್ತರ ಹೆಣ್ಮಕ್ಳು ಯಾಕಾಗಲು, ಗಂಡ್ಸ ಮಕ್ಕಳು ಯಾಕಲು, ದೊಡ್ಡವ್ರು ಯಾಕಾಗಲು, ಸಣ್ಣವ್ರು ಯಾಕಾಗಲು, ಯಾರೇ ಇರ್ಲಿ ಒಯ್ರಿ, ಹೊಡಿರಿ, ಜೈಲ್ನಾಗ ಹಾಕ್ರಿ, ಅವ್ರಿಗೆ ಕೊಯ್ದು ಹಾಕ್ರಿ, ಅವ್ರಿಗೆ ಭೇಟಿ ಹಾಕ್ರಿ, ಬಂದಿದ್ದು ನಾ ನೋಡ್ಕೋತೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಆತನು ಸಹ ಪಶ್ಚಾತ್ತಾಪ ಪಟ್ಟು, ಆತನು ಸಹ ನಂಬಿ ದೀಕ್ಷಾನ ತೆಗೆದುಕೊಂಡು ಅವ್ರ ಕುಟುಂಬ ಸೇವೆದಾಗ ಮಾಡ್ಲಿಕ್ಕೆ ಅಂತಂದ್ರೆ ಇಷ್ಟಪಟ್ಟನ. ಅವ್ರ ಊರು ಸುತ್ತಮುತ್ತನೇ ಕೆಲಸ ಮಾಡಿನ. ಅವಾಗ ಯೇಸು ಸ್ವಾಮಿ ಪಕ್ಕದಾಗ ಅನೇಕರಿಗೆ ಹೇಳ್ಯಾನ. ಅದಕ್ಕೆ ಸುಮಾರು 200 ಕುಟುಂಬದವರಿಗೆ ಮಾತ್ರ ಆ ವ್ಯಕ್ತಿ ದೀಕ್ಷಾಸ್ನಾನ ಮಾಡ್ಲಿಕ್ಕೆ ಸಿದ್ಧವಾಗ್ಯಾನ. ಹಲ್ಲೆಲೂಯಾ. ಏನಿಲ್ಲ, ಕೊಡಿ ಬರ್ಬೇಕಾದ್ರ ಮ್ಯಾಲಿಲ್ಲಿ 1-2 ಕುಟುಂಬಕ್ಕೆ ದೀಕ್ಷಾಸ್ನಾನ ಕೊಟ್ಟ, ಮನೆಗೆ ಬರ್ಬೇಕಾದ್ರ ಸೆಬನ್ ತಾಯಿ, ತಂದೆ, ಅಣ್ಣ, ತಮ್ಮರು ಅವರೆಲ್ಲರಿಗೆ ದೀಕ್ಷಾಸ್ನಾನ ಕೊಡ್ಲಕ್ಕ ಸಿದ್ಧವಾಗ್ಯಾನ. ಬೇರೆಯವ್ರಿಗೆ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಯಾಕಂದ್ರೆ ಬೇರೆಯವ್ರಿಗೆ ಕೇಳಲ್ರು. ಯಾಕಂದ್ರೆ ಇವ್ರಿಗೆ ಬಿಟ್ಟು ಇನ್ನೊಬ್ಬರು ಇನ್ನ ಬೇರೆ ಜನರು ತಗೋತಾರಮ್ಮ ಉದ್ದೇಶ ಇಲ್ಲ. ಅವ್ರಿಗೆ ನಾವು ಮಾಡಕ್ ನನ್ನಿಂದ ಆಗಲ್ಲ, ಇವ್ರಿಗೆ ಮಾತ್ರ ನಾನು ದೀಕ್ಷಾಸ್ನಾನ ಮಾಡಿಸ್ತೀನಿ ಅಂತ ಹೇಳಂದ್ರ ಅಲ್ಲಿ ಖಂಡಿತವಾಗಿ ಹೇಳ್ತಾರ. ಅಂತ ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಜೀವಿಸಬೇಕು ಅದನ್ನು ಸಹ ನಾವು ತಿಳ್ಕೊಳಕ ಸಿದ್ಧವಾಗಿರ್ಬೇಕು. ಏನಾಗ್ಬಾರ್ದು, ಮೊಟ್ಟ ಮೊದಲಾಗಿ ನೋಡ್ಬೇಕಾದ್ರೆ ಮತ್ತೆ 6ನೇ ಅಧ್ಯಾಯದಾಗ 33ನೇ ವಚನದಾಗ ಏನ್ ಹೇಳ್ತದ ವಾಕ್ಯ? ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೊಕ್ಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಹಲ್ಲೆಲೂಯಾ. ಏನ್ ದೊರಕ್ತಾವ? ಈ ಲೋಕದಾಗ ಸಿಗಲು ಯಾವ ಬೇಕು ಅಡಿಗೆ ಅಲ್ಲಿ ಎಲ್ಲ ದೊರಕ್ತಾವ. ಈ ಲೋಕದಾಗ ಸಿಗದಂತವು, ಈ ಲೋಕದಾಗ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಸ್ವಾಗತ ಇಲ್ಲ, ಏನು ಇಲ್ಲ. ಈ ಲೋಕದಾಗ ನೀವು ಏನಾದ್ರೂ ಕಳ್ಕೊಳ್ತಿರೋ, ನೀವು ಏನಾದ್ರೂ ಬೇಕಂತೇಳಿ ನೀವು ಅಪೇಕ್ಷೆ ಮಾಡ್ತಿರೋ, ಈ ಲೋಕದಾಗ ಸಿಗಲು. ಈ ಲೋಕದಾಗ ಏನೇನು ಸಿಗಲು ಅವೆಲ್ಲ ನೀವು ಇಷ್ಟಪಟ್ಟಿದ್ದೆಲ್ಲ ನಿಮ್ಗೆ ಎಲ್ಲಿ ಸಿಗ್ತಾವ ಅಂತಂದ್ರ ಆತನ ರಾಜ್ಯದಾಗ ಸಿಗ್ತಾವ. ಹಲ್ಲೆಲೂಯಾ. ಆತನ ರಾಜ್ಯಕ್ಕಾಗಿ ನಾವು ಏನ್ ಮಾಡ್ಬೇಕು ಗೊತ್ತಾ? ಈ ಲೋಕದಲ್ಲಿ ಲೋಕ ಪಡಿಬೇಕಾದ್ರ ಬಯಸ್ಕೋಬೇಕು, ಪೆಟ್ಟು ತಿನ್ಬೇಕು, ಕಣ್ಣು ಕೈಯು ಕಾಲು ಕಳ್ಕೋಬೇಕು, ಹೆಂಡ್ರು ಮಕ್ಕಳಿಂದ ದೂರ ಇರ್ಬೇಕು, ಸುಖ ಸಂತೋಷ ಎಲ್ಲ ಕಳ್ಕೋಬೇಕು. ಎಲ್ಲ ಕಳ್ಕೊಂಡು ನೀತಿಲಿಂದ ನಡೆದ್ರ ಅಲ್ಲ ಅವಾಗ ಸಿಗ್ತದೆ, ಸುಮ್ಮನೆ ಸಿಗಲ್ಲ. ಹೆಂಗದಂತ ಅದ್ಭುತವಾಗಿರ್ತಕ್ಕಂಥ ಮಾತಾಡೋದು ಏನದಂತ, ಹೀಗಿರುವುದರಿಂದ
ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ, ಅದನ್ನ ನಮ್ಮಲ್ಲಿ ನೀತಿ, ದೇವರ ರಾಜ್ಯ ಬೇಕಾದ್ರೆ ಅವ್ರ ನೀತಿಲಿಂದ ಇರ್ತಾರ, ಆ ನೀತಿಯಲ್ಲಿ ನಡೆಯಲ್ಲ. ಇವತ್ತು ಭಾರತ ದೇಶದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಎಷ್ಟೋ ಜನರು ಹತ್ಯರಾಗ್ಲತ್ತದ, ಹತ್ಯೆ ಆಗ್ತದ. ಅದಕ್ಕೆ ಅವ್ರ ದೇವ್ರಿಗೆ ಧ್ಯಾನ ಮಾಡುದು ಬಿಡ್ಲತ್ತರಂತ್ರಿ, ಬಿಡ್ಲಕ್ ಸಾಧ್ಯದ? ಒಂದ್ಸಲ ಸತ್ಯ ಅಂದ್ರೆ ಮತ್ತೆ ತಿರುಗಿ ಬಂದು ಸೇವೆ ಮಾಡಕ್ ನಮ್ಮಿಂದ ಆಯ್ತದ? ಸಾಯಲ್ಕಿನ ಮೊದಲು ನಾವು ಸೇವೆ ಮಾಡ, ನಾವು ವಿಶ್ವಾಸಗಳಿರ್ಲಿ, ನಾವು ಸೇವಕರಿರ್ಲಿ, ಯಾರಿರ್ಲಿ, ನಾವು ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡೇವು ಅಂತಂದ್ರ ಅದು ನಮ್ ಕರ್ತವ್ಯ ಅದ. ದೇವ್ರ ಮಗ ದೇವ್ರ ಮಗಳಾಗಿನ ಮೇಲೆ ದೇವ್ರ ಸುವಾರ್ತೆ ಸಾರ್ಲಕ್ಕ ನಮಗ ಅಧಿಕಾರ ಅದ. ಆ ಅಧಿಕಾರ ಹಿಡ್ಕೊಂಡು ನಾವು ನಡೆದೇವು ಅಂತಂದ್ರೆ ದೇವರು ವಿಶೇಷಕರವಾದ ಆಶೀರ್ವಾದಗಳ ಮೂಲಕವಾಗಿ ನಡೆಸಿಕೊಡ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ಕಣ್ಮುಚ್ಚಲಿ, ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಡ್ರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಹೌದು ಪ್ರಭು, ಈಗ ರಕ್ಷಕ ಇಲ್ಲಿವರೆಗೆ ಸ್ವಾಮಿ ನಮ್ಮೆಲ್ಲರಿಗೆ ವಾಕ್ಯದ ಮೂಲಕವಾಗಿ ಮಾತಾಡಿ ಅದ್ಭುತವಾದ ಸತ್ಯಗಳು ಸ್ವಾಮಿ ನಾವು ತಿಳ್ಕೊಂಬಂತೆ ಗ್ರಹಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ವಂದನೆಗಳು. ಈಗ ಪ್ರಭು, ಈ ದಿನದಲ್ಲಿ ಸ್ವಾಮಿ ದೀಕ್ಷಾಸ್ಥಾನ ತಗೊಂಡಿರ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ, ನಿಮ್ಮ ಕುರಿತಗಳಿಗೆ ಜೀವಿಸ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸಿ ಸ್ವಾಮಿ. ಅವ್ರ ಮೇಲೆ ಶ್ರಮಗಳು, ಸಂಕಟಗಳು, ಶೋಧನೆಗಳು, ಅವಮಾನಗಳು, ದುಃಖಗಳು, ನಿಂದೆಗಳು, ಹೀನ ಸ್ಥಿತಿಗಳು ಬರಬಿಡಲು ಹಾಗೆ ದೇವ ಅವರೆಲ್ಲರಿಗೂ ಸ್ವಾಮಿ ನೀವೇ ರಕ್ಷಿಸ್ರಿ, ಕಾಪಾಡಿರಿ, ಎಲ್ಲರಿಗೆ ಬಲಪಡಿಸ್ರಿ ಪ್ರಭು. ಇವಾಗ ಕರ್ತನೆ ಅನೇಕ ಶೋಧನೆ ಸಂದರ್ಭದಲ್ಲಿ ಸ್ವಾಮಿ ಅಲ್ಲಿ ಜಯಿಸಲಿಕ್ಕೆ ಪ್ರಭು ಅವರಿಗೆ ಜ್ಞಾನ ಕೊಡ್ರಿ. ಪರಿಶುದ್ಧಾತ್ಮ ದೇವ, ಇನ್ನು ಅನೇಕ ಮಕ್ಕಳು ಸ್ವಾಮಿ ನಂಬಿ ದೀಕ್ಷಾಸ್ಥಾನ ತೆಗೆದುಕೊಂಡು ಅಯ್ಯ ನಿಮ್ಮ ರಾಜ್ಯದಲ್ಲಿ ಸೇರ್ತಕ್ಕಂಥ ಒಳ್ಳೆಯ ಯೋಗ್ಯತೆ ಮಕ್ಕಳಿಗೆ ನೀವು ಕೊಡ್ತೀರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈಗ ದೇವ, ಈ ಒಂದು ಚಿಕ್ಕ ಗುಂಪಿನಲ್ಲಿ ಸ್ವಾಮಿ ನಮ್ಮೆಲ್ಲರಿಗೆ ಮಾತಾಡಿ ಬಲಪಡಿಸಿ ನಿಮ್ಮ ನೀತಿ ಮಾರ್ಗದಲ್ಲಿ ನೀವೇ ನಡೆಸಿಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.